ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋದಲ್ಲಿ 3 ವಿಡಿಯೋ ಇರುತ್ತೆ. ಒಂದು ಇರ್ಪು ಫಾಲ್ಸ್ ಇರುತ್ತೆ, ಒಂದು ಅರಮನೆ ಇರುತ್ತೆ, ಕಾರಂಜಿ ಲೇಕ್ ಇರುತ್ತೆ ಆ್ಯಂಡ್ ಚಾಮುಂಡಿ ಬೆಟ್ಟ ಇರುತ್ತೆ. ಇದು ಸಮ್ಮರ್ ವೆಕೇಷನ್ ವ್ಲಾಗ್ ಆಗಿರುತ್ತೆ. ಯಾಕೆಂದರೆ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲ ಸೇರಿದ್ವಿ. ಅವರ ಮೆಮೊರಿಗೋಸ್ಕರ ಈ ವಿಡಿಯೋ ಮಾಡಿದ್ದು. ನೆಕ್ಸ್ಟ್ ಬೆಳೆದ ಮೇಲೆ ನಾವು ಹೇಗಿದ್ವಿ ಅಂತ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಮೆಮೊರಿ ಆಗಿರಲಿ ಅಂತೇಳಿ ಈ ವಿಡಿಯೋ ಮಾಡಿರೋದು. ನೋಡಿ, ಒಳಗಡೆ ಹೀಗಿದೆ ಫಾರೆಸ್ಟ್. ಇಲ್ಲಿ ಈ ಥರ ಮೆಟಲ್ ಹತ್ತಬೇಕು. ಇವಾಗ ಮೆಟಲ್ ಹತ್ತೋದೇ ದೊಡ್ಡ ಟಾಸ್ಕ್ ಆಗಿದೆ. ಹಾಂ ಅಮ್ಮ, ಅವ್ರ ಡಾಲೊಂಚೂರು ವಿಡಿಯೋ ಮಾಡಮ್ಮಲ್ಲಿ ನನ್ನ ಕೈ ಚೆನ್ನಾಗಿಲ್ಲ. ಈ ಥರ ಈ ಥರ ಗೈಸ್ ಮೆಟಲ್ ಹತ್ತಬೇಕು. ಹತ್ತೋದೇ ಪ್ರಾಬ್ಲಮ್ ಇದೆ, ಆದರೂ ಹತ್ಕೊಂಡು ಹೋಗ್ಬೇಕು. ಎಲ್ಲರೂ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ನಾನು ಮುಂದೆ ಹತ್ತಾ ಇದ್ದೀನಿ. ನನಗೆಲ್ಲ ಚೆನ್ನಾಗಿ ಆಮೇಲೆ ನೋಡಿ, ನಾವಿಬ್ರು ಒಂದೇ ಥರ ಡ್ರೆಸ್. ಕಾಪಿ ಇವೆಲ್ಲ ಕಾಪಿ ಆಂಟಿ ಆಂಟಿ ಗಾಯ್ಸ್ ವೈಟ್ ಮಾಡಮ್ಮ. ಗೈಸ್, ನಮ್ಮ ಸೀನಿಯರ್ ಸಿಟಿಸನ್ ಅವ್ರು ಬರ್ತಿದ್ದಾರೆ ನೋಡಿ. ಇರ್ಪು ಅಂತ ಇವರು ಇರ್ಪು ಅಂತಿದ್ರು. ಎಲ್ಲರೂ ಮುಂದೆ ಹೋದ್ರು, ಇವ್ರು ಇನ್ನೂ ಇಲ್ಲೇ ಅವರೇ ಅಂತಿದ್ದರು. ಇವರು ನೋಡೇ ಇರಲಿಲ್ವಂತೆ ಪಾಪ. ನೋಡಿ, ಇವರೆಲ್ಲ ಮುಂದೆ ಹೋಗಿದ್ದಾರೆ, ನಾವಿನ್ನ ಹಿಂದೆ. ಮನು ಕೈಲಿ ಆಯ್ತಲ್ಲ ಹತ್ತಕ್ಕೆ. ಮನೇಲಿ ಇದ್ದಿದ್ರೆ ಆಯ್ತಿತ್ತು ಅಂತವನೇ ಮನುಗೆ ಒಳ್ಳೆ ಎಕ್ಸಸೈಸ್. ಬಟ್ ನಮಗೆ ಇವೆಲ್ಲ ಅಭ್ಯಾಸ ಆಗಿದೆ, ಹತ್ತು ಇಳ್ದು. ಹೊಸೊಬ್ರಿಗೆ ಸ್ವಲ್ಪ ಕಷ್ಟ ಉಂಟು. ಅಲ್ಲಿಂದ ಟಿಕೆಟ್ ತೊಗೊಳ್ಳೋದ್ರಿಂದ ಒಳಗಡೆ 1 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರ್ ನಡಿಬೇಕು. 1 ಕಿಲೋಮೀಟ್ರ್ ಅಷ್ಟೇ ಕೊಡೋ. ನೋಡಿ, 500 ಮೆಟ್ಲ ತಿರ್ಗಾ ಮೆಟ್ಲ ಬಂತು. ಇನ್ನಷ್ಟೇ ಇರೋದು. ಏನೇ ವಾಕ್ ಮಾಡ್ತಾನೆ. ವಾಕಿಂಗು ಹಾಂ, ಸುಸ್ತಾಗೋದ ಮನು. ನೆಕ್ಸ್ಟ್ ಚಾಮುಂಡಿ ಬೆಟ್ಟ ಇಲ್ಲೇ ಮಲ್ಕೊ ಮಲ್ಕೋ. ಇಲ್ಲ, ನಾವೆಲ್ಲ ಆಟ ಆಡ್ಕೊಂಡು ಬರ್ತೀವಿ. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಬ್ರಹ್ಮಗಿರಿ ಅಭಯಾರಣ್ಯ. ಸ್ವಾಗತ, ವೆಲ್ಕಮ್. ಫಾಸ್ಟ್ ವಾಕಿಂಗ್ ಮಾಡಲ್ಲ, ಸ್ಲೋ ವಾಕಿಂಗು, ಮಾತುಕತೆ. ಅದರಿಂದ ಅಂಥವ್ರಿಗೆ ಹಿಂಸೆ. ನಾವು ದಿನ ವಾಕಿಂಗ್ ಮಾಡೋರ್ಗೆ ಹಿಂಸೆ ಇಲ್ಲ. ಇಲ್ಲೂ ಹತ್ಬೇಕಾ? ಅಯ್ಯೋ, ನಾನು ಇದೆ ಅಂದ್ಕೊಂಡು ಖುಷಿಯಾಗೋದೆ. ಇನ್ನೂ ಹತ್ಬೇಕಂತೆ. ಅಲ್ಲಿಗೆ ಹೋಗ್ಬೇಕೇನೋ. ಅಲ್ಲಿ ಸ್ವಲ್ಪ ದೂರ. ನೀರು ಕಮ್ಮಿ ಆಗಿದೆ ಆ್ಯಕ್ಚುಲಿ. ಇನ್ನೂ ಜಾಸ್ತಿ ಇರೋದು ಇಷ್ಟೇ ಬರ್ತಾ ಇರೋದು. ಕಮ್ಮಿ ಇದೆ ನೀರು. ಫೈನಲಿ ಫಾಲ್ಸ್ ತಲುಪಿದ್ವಿ. ಬಟ್ ನೀರು ಜಾಸ್ತಿ ಬರ್ತಿರ್ಲಿಲ್ಲ, ಜನ ಜಾಸ್ತಿ ಇದ್ದಾರೆ. ಅಲ್ಲೋಗಿ ನಿಲ್ಲಬೇಕು. ಅಲ್ಲಿ ನೋಡಿ, ಜನ ಅಲ್ಲೇ ಸುತ್ತ ಹಾಕೊಂಡಿದ್ದಾರೆ. ಎಲ್ಲ ಜನಸಾಗರ. ನೀರಿಲ್ಲ. ಹತ್ತಿದ್ದು ವೇಸ್ಟ್ ಆಯಿತು ಅನಿಸ್ತೈತೆ. ಅಯ್ಯಪ್ಪ, ಹತ್ತಷ್ಟರೇ ಸುಸ್ತಾಯಿತು. ಆಟ ಆಡೋಕೆ ಆಗ್ತಾ ಇಲ್ಲ, ಅದಕ್ಕೆ ಇಲ್ಲೇ ಕುತ್ಕೊಂಡು ಫೀಲ್ ಮಾಡ್ತಾ ಇದ್ದೀವಿ. ಈ ಥರ ನನ್ನ ಮಗ ಇಲ್ಲೇ ಒದ್ದಾಡ್ತಾವೆ. ಇಲ್ಲ ಏನಾಗಲ್ಲ ಬಿಡು. ಈ ಥರ ಕಾಲು ಇಟ್ಕೊಂಡು ಹಿಂಗೆ ಇಲ್ಲೇ ಫೀಲ್ ಮಾಡ್ತಾ ಇದ್ದೀವಿ. ಅಯ್ಯೋ, ಮಕ್ಕಳು ಪಾಪ ಇದರಿಂದ ಹತ್ಕೋಬೋದು. ಇಲ್ಲಿ ಹಿಂಗೆ ಫೀಲ್ ಮಾಡ್ತಾ ಇರೋದಲ್ಲ. ಅಲ್ಲಬ್ಬ. ಶಮಿತಲ್ಲಿ ಹಾಂ, ಮಲ್ಕೋ. ಹುಷಾರು. ಇವನೊಬ್ಬನೇ ಫೀಲ್ ಮಾಡ್ತಾನೆ. ಇವ್ನಿಗೆ ಇಷ್ಟ, ಇವನಿಗೆ ನೀರು ಅಂದರೆ. ಅಪ್ಪ, ಅಲ್ಲಿಂದ ಬಂದ್ವಿ ಗಾಯ್ಸ್, ಹುಣಸೂರಿಂದ ಬಂದ್ವಿ. ಆಟ ಆಡೋಣ ನೀರಲ್ಲಿ, ಸೆಕೆ ಅಂತ. ಇಲ್ಲಿ ನೋಡಿದ್ರೆ ಈ ಥರ ಆಗಿದೆ. ಗಾಯ್ಸ್, ಇಲ್ಲಿ ಬಂದರು. ಜಾಸ್ತಿ ನೀರಿಲ್ಲ ಆಟ ಆಡೋದಕ್ಕೆ. ಇಲ್ಲೆಲ್ಲ ಫುಲ್ ಹರಿಯುತ್ತೆ, ಇಲ್ಲೆಲ್ಲ ಬರುತ್ತೆ ನೀರು. ಆ್ಯಕ್ಚುಲಿ ಈ ಸರಿ ಇಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಇದೆ ಆಟ ಆಡೋದಕ್ಕೆ ಬಂದರು. ನೋಡಿ, ಎಲ್ಲ ಆಟ ಆಡ್ತಾವ್ರೆ. ಫೋಟೋ ಶೂಟ್. ಚಾವಿ
ಚಾವಿ ಗೈಸ್ ಇಲ್ಲಿ ಬಂದು ಇಷ್ಟೇ ಜನ ಆಟ ಆಡ್ತಾ ಇರೋದು. ಇಲ್ಲಿ ಎಲ್ರು ನಾವೆಲ್ಲ ಕೂತಿದೀವಿ, ಮಕ್ಕಳೆಲ್ಲ ಆಟ ಆಡ್ತಾರೆ. ಹೇಳ್ಕೊಳಕ್ ಬಂದಿದ್ದಾಳೆ. ಹೇಳ್ಕೊಡೋದು ಅವ್ರನ್ನ ಹೇಳ್ಕೊಂಡ್ ಬಾ, ಇಲ್ಲಿ ಇವ್ರನ್ನ ಹೇಳ್ಕೊಂಡ್ ಬಾ. ಮುಗೀತು, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಾವು 3 ಜನ ಮಾತ್ರ ಆಟ ಆಡಿಲ್ಲ, ಇನ್ನೆಲ್ಲ ಆಟ ಆಡಿದ್ದಾರೆ. ಹೌದಾ? ಆಮೇಲೆ ಸೈಸ್ ಹಾಕಿದ್ವಿ, ಹೊಸ ಛತ್ರಿ ತಗೊಂಡಿದೀವಿ ನೋಡಿ, ಹಿಂಗ್ ಇಟ್ಕೊಂಡು ಹೋಗೋದಿಕ್ಕೆ. ಹಬ್ಬಾ ಇಳಿಯದೇ ಇರೋದು ಆ ಕೊಳನಲ್ಲಿ ಇಳಿದ್ಬಿಟ್ಟು ಕಾಲ್ ನೋವು ಬಂದ್ವಿ. ಆ ಕಾಲ್ ನೋವು ಇನ್ನೂ ಹೋಗಿಲ್ಲ, ಇವಾಗ ಇದು ಇಳಿಬೇಕು. ಪೇಯ್ನ್ ಆಗ್ತಿದೆ, ಅಷ್ಟಿಷ್ಟು ಪೇಯ್ನ್ ಆಗ್ತಾಯಿಲ್ಲ. ಯಪ್ಪ ಇಳಿಯೋಕ್ಕಾಗ್ತಾಯಿಲ್ಲ, ಹತ್ಬೋದು ಇಳಿಯೋಕ್ಕಾಗ್ತಾಯಿಲ್ಲ, ಆ ಥರ ಆಗ್ತೈತೆ. ಆ ಥರ ಇದೆ, ಮೆಟಲ್ಗಳು ಇಳಿಬೇಕು. ಇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪೋಷಿ ಚೆನ್ನಾಗಿ ಆಟ ಆಡ್ದ, ನೀರು ಅಂದ್ರೆ ಇಷ್ಟ ಅವನಿಗೆ. ಅಲ್ಲಿ ಆಟ ಆಡಿಸ್ಲಿಲ್ಲ, ಬೀಚಲ್ಲಿ ಅಳ್ತಿದ್ದ, ಇಲ್ಲ ಆಟ ಆಡ್ದ. ಯಪ್ಪ ಇರ್ಪು ಫಾಲ್ಸಿಗೆ ಬಂದರೆ ಹುಷಾರು. ಏನೇ ಜಿಗಣೆನದು ಜಿಗಣೆ ಇದೆ, ಅದು ರಕ್ತ ಹೀರೋದ್ರಂತೂ ಸರಿಯಾಗಿರುತ್ತದು. ಸೊ ಆಟ ಆಡ್ಬೇಕಾದ್ರೆ ಹುಷಾರಾಗಿ ಆಟ ಆಡಿ. ಇರ್ಪು ಫಾಲ್ಸಲ್ಲಿ ಬಂದ್ರಮ್ಮ ಪೋಷಿ ಬಾ. ಇಷ್ಟ ಆಯ್ತಾ ಆಟ ಆಡ್ದ? ಹಾಂ ಅಳ್ತಿದ್ದಲ್ಲ, ನಾನು ಆಟ ಆಡಿಸ್ಲಿಲ್ಲ ನೀವು ಬೀಚಲ್ಲಿ ಅಂತ. ಹಾಂ ಕಾಜು ಬರ್ಫಿ ಕೊಡಿಸ್ತೀನಿ ಇವಾಗ. ಡನ್, ಕೊಡಿಸ್ತೀನಿ. ನಿಧಾನ, ಸ್ಲೋಲಿ ಇಳಿತಾ ಇದ್ದಾನೆ ಆಟ ಆಡಿ. ಇಲ್ಲೆಲ್ಲ ಊಟ ಆಯ್ತು. ಅಕ್ಕ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಮೊಸರು ಮಿಕ್ಕೊಂಬಿಡ್ತಿದ್ನ ಕಟ್ಕೊಂಡು ಹೋದ್ರೆ ಆಗಲ್ವಲ್ಲ, ಅದಕ್ಕೆ ಇಲ್ಲೇ ಬಾಟಲಲ್ಲಿ ಮಜ್ಜಿಗೆ ಮಾಡ್ತಿದೀವಿ ನೋಡಿ. ಸಾಲ್ಟ್ ಹಾಕಕ್ಕ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ, ಇಲ್ಲೇ ಮಜ್ಜಿಗೆ ಮಾಡ್ಕೊತಾ ಇದೀವಿ. ಇದನ್ನು ಮಾಡ್ಕೊಬೇಕು ಮಜ್ಜಿಗೆ. ಸಾಕು 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 ಸಾಕು. ಸಾಕು, ಜಾಸ್ತಿ ಆಗ್ಬಿಡುತ್ತೆ. ನೀರು ಹಾಕೋಣ. ಮಜ್ಜಿಗೆ ಮಾಡೋದು ಎಕ್ಸ್ಪರ್ಟ್ ಇವರು. ಹಾಸನಿಂದ ಕರ್ಸಿದೀವಿ ಇವ್ರನ್ನ, ಹಾಸನಿಂದ ಕರ್ಸಿದ್ವಿ ಮಜ್ಜಿಗೆ ಮಾಡೋರ್ನ. ಹಾಸನಿಂದ ಬಂದಿರೋ ಮಜ್ಜಿಗೆ ಮಾಡೋ ಮೇಡಮ್ ಇವರು. ಇರ್ಪು ಫಾಲ್ಸ್ ಬಂದ್ರೆ ಇಲ್ಲಿ ಇರ್ತಾರೆ, ಇಲ್ಲಿ ಮಜ್ಜಿಗೆ ಮಾಡ್ತಾ ಇರ್ತಾರೆ. ನಾವು ಗಾಯ್ ಸ್ವಲ್ಪ ನಾವು ಊಟನೇ ಮಾಡ್ಲಿಲ್ಲ, ನಮ್ಮ ಅದಕ್ಕೆ ನಮ್ ಬಿಟ್ಟು ಊಟ ಮಾಡ್ತಾವ್ರೆ. ಒಬ್ರೇ ಊಟ ಮಾಡ್ತಾರೆ, ನಮ್ಗೆ ಊಟ ಕೊಡ್ದೆ. ಇವ್ರು ನೋಡಿ ಇಲ್ಲಿ ಆಟಗಳು, ಆಟ ಆಟ ಆಟ. ಆಯ್ತಾ? ಇಲ್ಲ ನಾನು ವಿಡಿಯೋ ಮಾಡೋಣ, ಇಟ್ಕೋತೀನಿ. ಇಟ್ಕೊಳಕ ಬೇಕಿತ್ತು. ಎಷ್ಟು ನೋಡ್ತೀನಿ, ನಾನು ಚೆಕ್ ಮಾಡ್ತಿದ್ದೀನಿ. ಇವರು ಎಷ್ಟು ಮೇಡಮ್? 100 ರುಪೀಸಾ? 20 ರುಪೀಸ್, 80 ರುಪೀಸ್ ಮಾಡ್ಕೊಳ್ಳಿ. ಸಾಲ್ಟ್ ಬೇಕಿತ್ತು, ಪ್ಲಸ್ ನೀರು ಬೇಕು. ಹಣ್ಣಿದೆ, ಪರ್ಚೇಸ್ ಮಾಡಕ್ ಬಂದ್ವಿ. ಇಲ್ಲೇ ಚೆನ್ನಾಗಿದೆ ಶಾಪು. ನೋಡಿದೆ, ಕೂರ್ಗಂತ ಹಾಕೊಂಡು ಹ್ಯಾಂಗ್ ಮಾಡ್ಕೊಳ್ಳೋದೇನು, ಹ್ಯಾಂಗ್ ಮಾಡ್ಕೊಡೋದು. ಇದೇನು ಪರ್ಸ? ಇದು ಪರ್ಸ್ ಥರ ಅದು ಮಾಮೂಲಿ ಪರ್ಸ್ ಥರ ಎಲ್ಲ ಚೆನ್ನಾಗಿದೆ. ಅಟ್ರಾಕ್ಷನ್ ನಮ್ಗೆ. ಫ್ರಂಟ್ ಕ್ಯಾಮ್ರಾ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಸಡನ್ನಾಗಿ ಆಗಲ್ಲ. ಬಂದೆ ಸ್ನೇಕ್ ಹಾಕಕ್ಕೆ ಹೋಗ್ತಾ ಇದ್ದಾಳೆ, ಕರಿತಾ ಇದ್ದಾಳೆ. ಈಗ ಅಲ್ಲ ಮಕ್ಕನಿಗೆ ಹಾಕಕ್ಕೆ ಅಂತ ಹೋಗ್ತಿದ್ದಾಳೆ. ಕಾಫಿಗೆ ಈಗ ಹಾಸನಿಂದ ಬಂದಿದ್ದಾರೆ, ಇಲ್ಲಿ ಪರ್ಚೇಸ್ ಮಾಡಕ್ಕೆ ಮಾಡೋದಕ್ಕೆ ಬಂದಿದ್ದಾರೆ. ಎದ್ರಕೊಳ್ಳ ಇಲ್ವಲ್ಲೇ, ನಾನಂತೂ ಕಿರ್ಚಾಡಿಟ್ಟೆ. ಐಸ್ ಕ್ರೀಮ್ ತಿಂತಾ ಇದ್ದೀರಾ? ಅವರು ಗೊತ್ತಿಲ್ವಾ? ನಾನಂತೂ ಎದುರೋದೆ. ನಿನಗೆ ಫಸ್ಟ್ ಮಾಡ್ಬೇಕಿತ್ತು. ಅಯ್ಯಪ್ಪ, ನಾನಂತೂ ಸಕ್ಕತ್ ಎದುರೋಯ್ತೇವೆ ಅಕ್ಕ. ಅಯ್ಯಪ್ಪ, ಹೌದು, ಅದು ಗೊತ್ತಾಗಲ್ಲ, ಅದು ಫೀಲ್ ಆಗಿಲ್ಲ. ಫೀಲಿಂಗ್ ಶೈ ಎಲ್ಲ ಈಗ ಹೊರಡ್ತಾ ಇದ್ದೀವಿ ಕಾರಲ್ಲಿ. ಅವ್ರವ್ರ ಕಾರಲ್ಲಿ ಹತ್ಕೊಳ್ತಾ ಇದ್ದಾರೆ. ಹೋಗಿ ಅಲ್ಲಿ ಬಿಸಿ, ಇಲ್ಲಿ ಬಿಸಿ. ಎಲ್ಲ ಬನ್ನಿ ಹತ್ಕೊಳ್ಳೋಣ, ಕಾರ್ ಹತ್ಕೊಳ್ಳೋಣ, ಬನ್ನಿ. ಎಲ್ಲ ಅಂತ ಪದ್ಮನಾಭದ್ ನೋಡ್ತಾ ಇದೆ. ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ. ನಾವು ಬಂದಿದ್ದೀವಿ
ಸುಮಾರು ಸರಿ ಬಂದಿದ್ದೀನಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ. ನಮ್ಮ ಮಕ್ಕಳೆಲ್ಲ ನೋಡಿರಲಿಲ್ಲ ಅಂತ ಮೈಸೂರು ಪ್ಯಾಲೇಸಿಗೆ ಕರ್ಕೊಂಡು ಬಂದಿದ್ದೀನಿ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಸಖತ್ ಬಿಸಿಲು ಗಾಯ್ಸ್. ನೋಡಿ ನಮ್ಮ ಪೋಷಿತ್ ಹೇಗೆ ರೆಡಿ ಆಗಿದ್ದಾನೆ. ಹಾಯ್ ಮೇಡಮ್. ಅಮ್ಮ ಓ ಆಗ್ಲೇ ಪರ್ಚೇಸ್ಗೆ ಹೇಳ್ತಾನೆ. ಹಾಯ್ ಲಕ್ಕಿ. ನಮ್ಮ ಲಕ್ಕಿ ನೋಡಿ ಗಾಯ್ಸ್ ಇಷ್ಟು ಎಲ್ಲೋ ಡ್ಯೂಟಿ ಎಲ್ಲೋ ಥರ ಕಾಣಿಸ್ತಿದೆ. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸ್ ನೋಡೇ ಇರಲಿಲ್ಲ ನಾನು. ಫಸ್ಟ್ ಟೈಮ್ ಮೈಸೂರು ಪ್ಯಾಲೇಸ್ ನೋಡ್ತಾ ಇರೋದು. ಯಾಕಂದ ಸೂಪರ್ 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 ಮೈಸೂರು ಪ್ಯಾಲೇಸ್ ಫಸ್ಟ್ ಟೈಮ್. ಗಾಯ್ಸ್ ಇವಕ್ಕ ಫಸ್ಟ್ ಟೈಮ್ ಅಂತ ಮೈಸೂರು ಪ್ಯಾಲೇಸು. ಫಸ್ಟ್ ಟೈಮ್ ನಾನು ಪ್ಯಾಲೇಸ್ ಬಂದಿರೋದು, ಬಂದೇ ಇರಲಿಲ್ಲ. ಮೈಸೂರಲ್ಲೇ ಇಟ್ಕೊಂಡು ಇಲ್ಲೇ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ನಾನು. ಅವರು ಮೈಸೂರು ಮಹಾರಾಣಿಲಿ ಓದಿದ್ರು ಅರಮನೆ ನೋಡಿಲ್ವಂತೆ. ಬರೀ ಮೂವಿ ಮಾತ್ರ ಕವರ್ ಮಾಡೋರೆಲ್ಲನೂ. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್ದು ಆಚೆಯಿಂದ ಇಲ್ಲಿ ಬಸ್ ಬಂದರೆ ಆರಾಮಾಗಿ ಕಾಣಿಸುತ್ತೆ ಇಲ್ಲಿ ಮೈಸೂರು ಪ್ಯಾಲೇಸ್. ನಮ್ಮ ಹೆಮ್ಮೆ, ನಮ್ಮ ಮೈಸೂರು ಗಾಯ್ಸ್. ನಂಗಂತೂ ತುಂಬ ಖುಷಿ ಆಗುತ್ತೆ. ಟಿಕೆಟ್ ತಗೊಳಕ್ಕೆ ಹೋಗಿದ್ದಾರೆ ಅಲ್ಲಿ ನೋಡಿ ನಮ್ಮ ಲಕ್ಕಿ. ಆಯ್ ಖುಷಿ. ಎಲ್ಲ ವೈಟು ಎಲ್ಲೋ ಎಲ್ಲ ಕಲರು ಹಾಕಿದ್ದಾರೆ. ದೊಡ್ಡಮ್ಮ ಬ್ಯಾಗ್ ಸಮೇತ ಬಂದಿದ್ದಾರೆ ಮೈಸೂರು ಅರಮನೆಗೆ. ಏನಕ್ಕೆ ಅಂಬಾರಿನ ಪರ್ಚೇಸ್ ಮಾಡ್ಕೊಂಡೋಗಿ ಬಂದಿದ್ದಾರೆ ಗಾಯ್ಸ್. ಅದ್ರಲ್ಲಿ ಅಮೌಂಟ್ ಇಟ್ಕೊಂಡು ಬಂದರೆ ಅಂಬಾರಿ ಪರ್ಚೇಸ್ ಮಾಡ್ಕೊಂಡು ಹೋಗೋದಕ್ಕೆ. ಅಂಬಾರಿ ಅಂದ್ರೆ ಗೈಸ್ ಹುಡುಗ ಅಂಬಾರಿ ಅಂದರೆ ಗೊತ್ತಿಲ್ವಂತೆ. ಏನು ಅಂಬಾರಿ ಮೂವಿ ನೋಡು ಗೈಸ್. ಇಲ್ಲ ಇವತ್ತಾ ಗೈಸ್ ಇವನು ನೋಡಿ, ಇವನು ಫಸ್ಟ್ ಟೈಮ್ ಇಲ್ಲ. ಬಂದಿದೆಯಲ್ವಾ? ಬಂದಿದ್ದಾನೆ. ಇವನು ಬಂದಿಲ್ಲ. ಇವರೆಲ್ಲ ಬಂದಿದ್ದಾರೆ ಮೈಸೂರಿಗೆ. ನಮ್ಮಮ್ಮ ಬಂದಿಲ್ಲ ಫಸ್ಟ್ ಟೈಮು. ಮೈಸೂರಿಗೆ ಬಂದಿದ್ದಾರೆ ಬಟ್ ಅರಮನೆಗೆ ಬಂದಿಲ್ಲ ಅಂತ ಹೇಳಿದ್ ಮಮ್ಮಿ. ಥರ ಗಾಡಿನೂ ಇದೆ. ಫ್ರೀ ಅನ್ಸುತ್ತೆ. ಇದು ಟಿಕೆಟ್ ಇಲ್ಲ. ಫ್ರೀ ಫ್ರೀ ಪಳನಿಲ್ ಬಿಟ್ರೆ ಎಲ್ಲೂ ಫ್ರೀ ಇಲ್ಲ. ಇಲ್ಲೇನಂತೆ 50 ಪರ್ ಹೆಡ್. ಓಹೋ, ತಲೆಗೆ 50 ರೂಪಾಯಿ, ತಲೆಗೆ 50 ರೂಪಾಯಿ. 50 ರುಪೀಸ್. ಪಳನಿಲಿ ದೇವ್ರಿಗೆ ಹಂಗೆ ಶಕ್ತಿ ಕೊಡ್ಲಿ ಅವ್ರಿಗೆ. ಗಾಡಿ ಓಡಿಸ್ತಾವ್ರಲ್ಲ ಫ್ರೀಯಾಗಿ, ಅವ್ರ ಹಂಗೆ ಶಕ್ತಿ ಕೊಡ್ಲಿ. ಗಾಯ್ಸ್ ನನ್ನ ವಿಡಿಯೋ ಅಲೋ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಅಲೋ ಇದೆ ನೋಡಿ. ಚಾಮುಂಡೇಶ್ವರಿ ದೇವಿ ಅಂಬಾರಿ ಮೇಲೆ ಹೋಗೋದಿದೆ ಗಾಯ್ಸ್. ಇದೇನೆ ಇದು ಅರಮನೆ ಅನಿಸುತ್ತೆ, ಗೊತ್ತಿಲ್ಲ ಅದೇನು. ಚಿನ್ನದಲ್ಲ, ಇದು ಸ್ಯಾಂಪಲ್. ಇದು ಸ್ಯಾಂಪಲ್ ಇರೋದು ನೋಡಿ. ಇಲ್ಲಿ ಚಾಮುಂಡೇಶ್ವರಿ ಸ್ಯಾಂಪಲ್ಲು, ಬಟ್ ಇದು ಇದೇನೆ. ಇದು ಇಲ್ಲಿ ನೋಡಿ ಅರಮನೆ ಮಾಡಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗೈತೆ. ಫುಲ್ ಇಲ್ಲೇ ನೋಡ್ಕೊಬೋದು ನಾವು ಯಾವ ಥರ ಇದೆ ಅರಮನೆ ಅಂತ. ಎಷ್ಟು ಬಾಗಿಲಿದೆ ಅದೆಲ್ಲ. ಸಖತ್ ಜನ ಗಾಯ್ಸ್ ನೋಡಿ. ತುಂಬ ಚೆನ್ನಾಗಿದೆ ಅರಮನೆ. ಎಷ್ಟು ತಣ್ಣಗಿದೆ ಅಂದರೆ ಇಲ್ಲೆಲ್ಲ ಏನೋ ಇಟ್ಟಿದ್ದಾರೆ. ಸ್ಟೆಪ್ಸ್ ಇಲ್ಲಿರೋ ಒಳಗಡೆ ಸ್ಟೆಪ್ಸ್ ಮಾಡಿದ್ದಾರೆ. ಆಚೆ ಇಲ್ಲಿ ಸಕ್ಕದಾಗೈತೆ ನೋಡಿ. ಇದಂತ ಹೆಂಗೈತೆ, ಸಕ್ಕದಾಗೈತೆ. ಬಟ್ ಆನೆ ಬಾಡಿ ಮಾಡಿಲ್ಲ ಅವ್ರಿಂದ. ಆನೆ ಮೂತಿ ಮಾತ್ರ ಮಾಡಿ. ಗಾಯ್ಸ್ ನೋಡಿ, ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಫುಲ್ಲು ಕಲರ್ಫುಲ್ ಮಾಡಿಬಿಟ್ಟವ್ರು. ಇಲ್ಲೇ ಮಹಾರಾಜರದು ಏನಾದರೂ ಪ್ರೋಗ್ರಾಮ್ ಏನಾದರೂ ಇದ್ದರೆ ಅರಮನೆ ಅಂದರೆ ದಸರಾ ಸ್ಟಾರ್ಟಿಂಗ್ ನಡಿಬೇಕಾದ್ರೆ ಪೂಜೆ ಎಲ್ಲ ಮಾಡೋದು ಇಲ್ಲೇ ಗೈಸ್. ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಎಷ್ಟು ಸಕ್ಕದಾಗಿದೆ ನೋಡಿ. ಫುಲ್ ಹೈಟಲ್ಲಿದೆ. ಇಲ್ಲಿ ಎಷ್ಟು ಹೈಟಲ್ಲಿದೆ ಅಂದರೆ ಸಕ್ಕದಾಗೈತೆ. ಡ್ಯಾನ್ಸ್ ಎಲ್ಲ ಆಡ್ತಿದ್ದಿಲ್ಲ ಅವಾಗೆಲ್ಲ. ಡ್ಯಾನ್ಸ್ ಎಲ್ಲ ಆಡ್ತಿದ್ದಿಲ್ಲೇ ಗೈಸ್. ಇವಾಗ ರಾಜರು ಇವಾಗ ದಸರಾ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಪೂಜೆ ಪುರಸ್ಕಾರ ಎಲ್ಲ ಸ್ಟಾರ್ಟ್ ಮಾಡೋದೆಲ್ಲ ಇಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಸಕ್ಕದಾಗಿದೆ ಇಲ್ಲಿ. ಎಷ್ಟು ದೊಡ್ಡ ಲೈಟ್ ಹಾಕಿದ್ದಾರೆ ನೋಡಿ. ನೋಡ್ಬೋದು ನೀವೇ. ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡೋದು. ಫಸ್ಟ್ ಪೂಜೆ ಎಲ್ಲ ಮಾಡೋದು ಇಲ್ಲೇ. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂತಂದರೆ ಇದೆಲ್ಲ ಫೋಟೋ ನೋಡಿ.
ಎಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ ರಾಜರು ಅವಾಗಿನ ಕಾಲದಲ್ಲೆಲ್ಲ ಇಲ್ಲಿ ನೋಡಿ ಗೈಸ್ ರಾಜರೆಲ್ಲ ಹೇಗಿದ್ರು ಅವಾಗಿನ ಕಾಲದಲ್ಲಿ ಏನಾದ್ರು ಪಿಕ್ಚರ್ ಎಲ್ಲ ಹಾಕೋರೆ. ಇಲ್ಲಿ ನೋಡಿ ಡೋರು ಸಖತ್ತಾಗಿದೆ. ಇಲ್ಲಿ ನೋಡಿ ರಾಜರುಗಳು ಅವಾಗ ಹೆಂಗಿದ್ರು ಅಂತ ಎಲ್ಲ ಫೋಟೋ ಹಾಕಿದ್ದಾರೆ. ಗೈಸ್ ಇಲ್ಲಿ ನೋಡಿ ಎಲ್ಲ ರಾಜರು ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಹಾಕಿದ್ದಾರೆ ಇಲ್ಲಿ ಪಿಕ್ಚರ್. ನೋಡಿ ಕಂಠೀರವ ನರಸಿಂಹ ರಾಜ ಒಡೆಯರು ಇವರೆಲ್ಲ ನಮ್ಮ ಸೋಷಿಯಲಲ್ಲಿ ಬರ್ತಿದ್ರು. ಅವಾಗೆಲ್ಲ ಓದಿದ್ವಿ, ಇವಾಗೆಲ್ಲ ಮರ್ತೋಗಿದೆ. ಇವರು ಚಾಮರಾಜ ಒಡೆಯರ್ ಗೈಸ್. ಇವರು ಹಿಂಗಿದೆ ಫೋಟೋ ನೋಡಿ, ಅವಾಗಿನ ಕಾಲದಲ್ಲೇ ಇಷ್ಟು ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಇವರು ನಮಗೆ ಗೊತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಜಾಸ್ತಿ ಚಾಪ್ಟರ್ ಬಂದಿದೆ ಇವ್ರದ್ದು. ಇವರು ಜಯ ಚಾಮರಾಜ ಒಡೆಯರು. ಇವರು ನೋಡಿ, ಇವ್ರ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಮಕ್ಕಳಿಗೆ ರಾಜರು ಇವರೆಲ್ಲ ಅಂತ. ಇಲ್ಲಿ ನೋಡಿ ರಾಜ ರವಿವರ್ಮನ ನಾಲ್ವಡಿ ಕೃಷ್ಣರಾಜ ಒಡೆಯರ ತೈಲ ಚಿತ್ರ. ಚಿಕ್ಕದ್ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹೇಗಿದ್ರು ಅನ್ನೋದು. ಇವರು ರಾಣಿ 7ನೇ ಎಡ್ವರ್ಡ್ ಇವರು. ಅಂದರೆ ಬ್ರಿಟಿಷರು ಆಳ್ವಿಕೆ ಮಾಡೋಕ್ಕೆ ಬಂದಿರಲ್ಲ ಗೈಸ್, ಆವಾಗಿನ ಕಾಲದಲ್ಲಿ ಚೆನ್ನಾಗಿದ್ದಿದ್ದು ಇವರೇ ಅನಿಸುತ್ತೆ. ಸೊ ಇಲ್ಲಿ ಹಾಕ್ಕೊಂಡಿದ್ದಾರೆ. ನಮ್ಗೆ ಸೋಷಿಯಲಲ್ಲಿ ಇತ್ತು, ಬಟ್ ನಮಗೆ ಅಷ್ಟು ಯುದ್ಧ ಮಾಡಿರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇವರು, ಅದಕ್ಕೆ ನಮ್ಮ ಜೊತೆ ಹಾಕ್ಕೊಂಡಿದ್ದಾರೆ. ಇಲ್ಲಾಂದರೆ ಬ್ರಿಟಿಷ್ನವ್ರು ಹಾಕೊಡ್ತಿರ್ಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕುಟುಂಬದವರು ಗೈಸ್. ಇವರು ಫುಲ್ ಫ್ಯಾಮಿಲಿ ಪಿಕ್ಚರ್ ಇಲ್ಲಿದೆ ನೋಡಿ ಗೈಸ್. ನೋಡಿ ಇಲ್ಲಿ ಎಲ್ಲ ಪೆಟ್ಟಿಗೆಗಳು ಮಾಡಿಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಏನಾಗ್ತಾಯ್ತು? ಆಗ ಗೆದ್ದಾಗ ಕೊಟ್ಟಂತ ಬಹುಮಾನಗಳು ಅವರಿಗೆ. ಬಹುಮಾನಗಳು ಗೈಸ್. ಇದು ನನಗೆ ಗೊತ್ತಿರಲಿಲ್ಲ, ನಮ್ಮ ಅಕ್ಕ ಹೇಳಿದ್ರು ನೋಡಿ. ಅವಾಗ ಗೆದ್ದ ಕಪ್ ಕೊಡ್ತಾರಲ್ಲ, ಅವಾಗ ರಾಜರು ಗೆದ್ದ ಕೊಟ್ಟಿರೋದು ನೋಡಿ ಗೈಸ್. ಅರಮನೆ ಅವಾಗ ಹಿಂಗಿತ್ತು, ಹಿಂದೆ ಎಲ್ಲ ಮರ ಬೆಟ್ಟ ಥರ ಇದೆ ನೋಡಿ. ಇವಾಗೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಆನೆ ಮೇಲೆಲ್ಲ ಸವಾರಿ ಮಾಡ್ತಿದ್ದು ಈ ಥರ. ಇಲ್ಲಿ ಎಷ್ಟು ಚೆನ್ನಾಗಿದೆ ಪಿಕ್ಚರ್ ಅಂದರೆ. ಇಲ್ಲಿ ನೋಡಿ ಅವಾಗ ರಾಜರು ಕರ್ಕೊಂಡು ಹೋಗ್ತಿದ್ದು. ಹಾಂ, ಹಿಂಗೆ ಮೆರವಣಿಗೆ ಮಾಡ್ತಿದ್ರು. ಅಲ್ಲಿ ನೋಡಿ ಸರ್, ನೋಡಿ ಸರ್ ಅಂದೇನು ಸರಿ ಗೈಸ್. ಇಲ್ಲಿ ನೋಡಿ ಇದು ನಂಜುಂಡೇಶ್ವರ ಬೆಟ್ಟ. ಇದು ಬೆಟ್ಟದಲ್ಲಿ ಅವಾಗ ತೇರು ಎಳಿತಿದ್ದು. ಸಾರಿ, ಚಾಮುಂಡಿ ಬೆಟ್ಟ ಅನ್ಸುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ತೇರು ಎಳಿತಿದ್ದು ಈ ಥರ. ಚಾಮುಂಡಿ ಬೆಟ್ಟದಲ್ಲಿ ತೇರು ಎಳಿತಿದ್ದು ಅವಾಗ ಈ ಥರ ಗೈಸ್. ಗಾಯ್ಸ್, ಇದು ಕೃಷ್ಣ ಜನ್ಮಾಷ್ಟಮಿಲಿ ಮೆರವಣಿಗೆ ಮಾಡೋದಿದು. ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲ, ಅವಾಗ ಈ ಥರ ಮೆರವಣಿಗೆ ಮಾಡ್ತಾರೆ ಇಲ್ಲಿ ಗೈಸ್. ಇಲ್ಲಿ ನೋಡಿ ರಾಜರು ಕುತ್ಕೊಳ್ಳೋದು ಇದ್ರ ಮೇಲೆ, ಬೆಳ್ಳಿ ಕುರ್ಚಿಗಳಿದೆಲ್ಲ. ರಾಜರು ಇದ್ರ ಮೇಲೆ ಕುತ್ಕೊಂಡು ಅವ್ರ ಪೂಜೆ ಪುನಸ್ಕಾರ ಎಲ್ಲ ಮಾಡೋದಿಲ್ಲೇ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ಗೈಸ್ ಇಲ್ಲಿ ನೋಡಿ ಬೆಳ್ಳಿ ಮಿರರ್ ಇಟ್ಕೊಂಡವ್ರು ಇವರು ನೋಡಿ, ಎಷ್ಟು ದೊಡ್ಡದಾಗಿದೆ. ನೋಡಿ ಬೆಳ್ಳಿ ಕುರ್ಚಿಗಳು ಅಂತ ಹಾಕಿದ್ದಾರೆ. ಇದು ರಾಜರೆಲ್ಲ ಕುತ್ಕೊಳ್ಳೋದು ಇದ್ರ ಮೇಲೆ ನೋಡಿ. ಆನೆ ದಂತದಲ್ಲಿ ಮಾಡಿರೋದು ಇದನ್ನು. ಸಖತ್ತಾಗಿದೆ. ಬಟ್ ಮೇಲೆಲ್ಲ ನೋಡಿ ಹೆಂಗೆ ವುಡ್ ವರ್ಕ್ ಯಾವ ಥರ ಮಾಡಿದ್ದಾರೆ ಅಂತ, ಸಖತ್ತಾಗಿದೆ ಗೈಸ್. ಇದು ಬ್ಲರ್ ಆಗುತ್ತೆ ಅಂತ ಇದಕ್ಕೆ ಹಾಕ್ತೆ, ಅದು ಬ್ಲರ್. ನೋಡಿ ಬೆಳ್ಳಿ ಮಿರರ್. ಡೋರೇ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ. ಡೋರು ಸಖತ್ತಾಗಿ ಮಾಡಿದ್ದಾರೆ ಗೈಸ್. ಇದು ಸಂತ ಫಿಲೋಮಿನಾ ಚರ್ಚ್ ಎಲ್ಲ ಹಾಕಿದ್ದಾರೆ ಅವಾಗಿನ ಕಾಲದಲ್ಲಿ ಏನೇನಿತ್ತು. ಇದು ನೋಡಿ ಆನೆಯ ಮೇಲಿನ ಸನ್ನೆಯಾಳು. ಗೊತ್ತಿಲ್ಲ ಗೈಸ್ ಇದೇನು ಅಂತ. ಸ್ಕೂಲ್ ಥರ ಇದೆ. ಇದು ನೋಡಿ ಅವಾಗಿನ ಕಾಲದ ಪಿಕ್ಚರ್ ಎಲ್ಲ ಹಾಕಿದ್ದಾರೆ. ಕೆಳಗಡೆ ಇಳಿದು ಹೋಗ್ತಾ ಇದ್ವಿ. ಮೇಲೆ ನೋಡಿ ಒಳಗಡೆ, ಮತ್ತೆ ಒಳಗಡೆ ಬಂದ್ವಿ. ಈ ಥರ ಇಲ್ಲೂ ಇಟ್ಟಿದ್ದಾರೆ ಚಾಮುಂಡೇಶ್ವರಿ ಫೋಟೋ, ಸಾರಿ ವಿಗ್ರಹ. ನೋಡಿ ಅಂಬಾರಿ ಒಳಗೆ ಕೂತಿರೋದು ಅನ್ಸುತ್ತೆ. ಸರಸ್ವತಿ ಚಾಮುಂಡೇಶ್ವರಿ ದೇವಿ ವಿಗ್ರಹ ಇಟ್ಟವೆ. ಗಣಪತಿ ದಂತ
ಗಾಯ್ಸ್ ಇಲ್ಲಿ ನೋಡಿ ಅವಾಗೆಲ್ಲ ಯುದ್ಧ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ಈ ಥರ ಯುದ್ಧ ಮಾಡೋಕ್ಕೆ ಹೋಗ್ತಿದ್ರಲ್ಲ ಅವಾಗ ಇದ್ರ ಮೇಲೆ ಕುದುರೆ ಮೇಲೆ ಹೋಗೋರು. ಇಲ್ಲಿ ನೋಡಿ ಇದ್ರೊಳಗಡೆ ಬಾಂಬ್ ಥರ ಹಾಕ್ಬಿಟ್ಟು ಎಳೆದ್ಬಿಟ್ಬಿಟ್ರೆ ಬ್ಲಾಸ್ಟ್ ಆಗುತ್ತಲ್ಲ ಆ ಥರ ಇದು. ಅಂದರೆ ಬಿಲ್ಲು ಬಾಣ ಹಾಕ್ತಾರೆ ಅನ್ಸುತ್ತೆ, ಮೋಸ್ಟ್ಲಿ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಬಟ್ ಇದರಲ್ಲಿ ಎಳೆದ್ಬಿಟ್ಟಿರೋದು ನೋಡಿದ್ದೀನಿ ಮೂವಿಲೆಲ್ಲ. ನೋಡಿ ಎಷ್ಟೊಂದಿದೆ ಅಲ್ಲಿವರೆಗೂ, ಎಷ್ಟೊಂದಿದೆ, ಸಖತ್ತಾಗಿದೆ ಗೈಸ್. ನೋಡಿ ಗಾಯ್ಸ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುತ್ಥಳಿ ಇದು ಅರಮನೆ. ಈ ಅರಮನೆಯ ರಾವಾರಿಯಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಣತೆರದ ಪುತ್ಥಳಿಯನ್ನು ಪ್ಲಾಸ್ಟರ್ ಆಫ್ ನಿರ್ಮಿಸಿ ಪ್ರದರ್ಶನಕ್ಕಿಟ್ಟಲಾಗಿದೆ. ನೋಡ್ಕೊಳ್ಳಿ, ಇಲ್ಲಿ ನೋಡಿ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ ಕೊಡುಗೆ ತುಂಬಾನೇ ಇದೆ. ನೋಡಿ ಕೃಷ್ಣರಾಜ ಒಡೆಯರ್ ಹೇಳಕ್ಕ. ಗಾಯ್ಸ್ ಇಲ್ಲಿ ನೋಡಿ, ಆ ಕಂಬದಲ್ಲಿರುವೆನು, ಈ ಕಂಬದಲ್ಲೂ ಇರುವೆನು, ಆ ಥರ ಎಷ್ಟೊಂದು ಕಂಬಗಳಿದೆ. ಬಟ್ ವುಡ್ ವರ್ಕ್ ಸಖತ್ ಅಟ್ರಾಕ್ಷನ್, ಮಸ್ತಾಗಿದೆ. ಗಾಯ್ಸ್ ಇದು ಖಾಸಗಿ ದರ್ಬಾರು ಸಭಾಂಗಣ. ಅಂದರೆ ಇಲ್ಲಿ ರಾಜರು ನವರಾತ್ರಿ ಟೈಮಲ್ಲಿ ಈ ಸಭಾಂಗಣದಲ್ಲಿ, ಅಂದರೆ ಈ ಪ್ಲೇಸಲ್ಲಿ ಕುತ್ಕೊಂಡು ಉತ್ತರಾಧಿಕಾರಿಗಳೆಲ್ಲ ಇರ್ತಾರಲ್ಲ, ರಾಜರು ಸಿಂಹಾಸನ ಏರಿ ಪೂಜಾ ವಿಧಾನಗಳನ್ನು ಮಾಡೋ ಸ್ಥಳ. ಝೂ ನಂಗೆ ಖುಷಿ ಆಯ್ತು. ಖುಷಿ ಆಯ್ತಾ? ಯಾಕೆ? ಝೂ ಬಂದಿದ್ದೀವಲ್ಲ, ಒಂದ್ ದಿವಸನೂ ಬಂದಿಲ್ಲ. ಒಂದ್ ದಿವಸನೂ ಬಂದಿಲ್ಲ ಇಲ್ಲಿಗೆ. ಮತ್ತೆ ಅಂದ್ರೆ ಝೂ ಅಲ್ಲಮ್ಮ, ಸುಮ್ಮನೆ ಹೇಳ್ದೆ ಅಷ್ಟೇ. ಕಾರಂಜಿ ಲೇಕ್ ವಾ, ಕೆರೆ ನಿರ್ಮಿಸಿ ನಾವಿವಾಗ ಕಾರಂಜಿ ಲೇಕ್ ಬಂದಿದ್ದೀವಿ. ಇದೆ ಕಾರಂಜಿ ಲೇಕ್ ಎಂಟ್ರಿ, ಹೋಗ್ತಾ ಇದ್ದೀವಿ ಒಳಗಡೆ. ಇದೆಲ್ಲ ಮೈಸೂರು ಕಾರಂಜಿ ಉದ್ಯಾನವನ ಅಂತ ಇದೆ. ತಂಪಾಗಿದೆ, ತಂಪತ್ತಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗು ಫುಲ್ ಖುಷಿ, ದಿನ ಟ್ರಿಪ್ ಹೊಡಿತಾ ಇದ್ದಾರಲ್ಲ ಅಂತ. ಗೈಸ್ ಇಲ್ಲಿದೆ ಗೈಸ್ ಕ್ಯಾಮ್ರಾ, ಅಲ್ಲಿಲ್ಲ ಗೈಸ್ ಕ್ಯಾಮ್ರಾ. ಕ್ಲೋಸ್ ಆಗಿದೆಯಂತೆ ಅಲ್ಲಿ. ಕ್ಲೋಸ್ ಆಗಿದೆಯಂತ? ಯಾಕಂತೆ ಗೊತ್ತಿಲ್ಲ, ಅವರೇ ಹೇಳಿದ್ರು ಇಷ್ಟೊಂದು ಕ್ಲೋಸ್ ಆಗ್ಬಿಟ್ಟಿದೆ. ಹೌದಾ? ಹಾಂ, ಸ್ನೇಕ್ ಇದೆಯಂತೆ, ಸ್ನೇಕ್ ಇದೆ, ಹುಷಾರ ಬನ್ನಿ. ಸ್ನೇಕ್ ಇದೆಯಂತೆ ಎಲ್ಲ ಇಲ್ಲಿ. ಈ ಬಾಯ್ಸ್ಗಳು ಇವನು ಹೇಳಲ್ಲ, ಇವನು ಬಾಯ್ SLC ಹುಡುಗ. ರಿಸಲ್ಟ್ ವೇಟಿಂಗ್. SLC ರಿಸಲ್ಟ್ ಅವನು ಫಸ್ಟ್ PU ಅಲ್ಲ. ಹತ್ರ ಬಾಮ್ಮ ಗಾಯ್ಸ್. ಅವತ್ತು ವಿಡಿಯೋನ ಕಾರಂಜಿಕೆರಲ್ಲಿ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ಜಾರು ಬಂಡಿ ಆಡಬೇಕಾದ್ರೆ ಮೇಲಿಂದ ಬಿದ್ದು ಗಾಯ ಆಗ್ಬಿಡ್ತು. ಅದ್ರ ಗಾಬರಿಲಿ ಹಂಗಂಗೆ ಬಂದು ಹಾಸ್ಪಿಟಲ್ಗೆಲ್ಲ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂಸ್ ಆಗಿ. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವು ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ. ನೀವು ಆರಾಮಾಗಿ ಗೈಸ್, ನೀವು ಅಷ್ಟೇ ನಿಮ್ಮ ಮಕ್ಕಳೆಲ್ಲ ಆಟಾಡಿಸ್ಬೇಕಾದ್ರೆ ಹುಷಾರಾಗಿ ಆಟಾಡಿಸಿ. ಅಲ್ಲಿ ಸೇಫ್ಟಿ ಇರಲಿಲ್ಲ, ಹೈಟಲ್ಲಿ ಇರಬೇಕು ಜಾರು ಬಂಡಿ. ಹಿಂಗೆ ಸೈಡಿಗೆ ಹಿಂಗೆ ಬರ್ತಾನೆ ಮಕ್ಕಳು ಜಾರ್ಬೇಕಾದ್ರೆ ಆರೋದರ ಇತ್ತು ಆ ಜಾರು ಬಂಡಿ. ಸೇಫ್ ಇರಲಿಲ್ಲ, ನಾವು ಅದನ್ನು ನೋಡ್ಕೊಳ್ಳಿಲ್ಲ ಪಾಪ. ನೋಡ್ಕೊಂಡ್ವಿ, ಮಕ್ಕಳು ಕೇಳಲ್ವಲ್ಲ ಗೈಸ್, ಬೇಸಿಗೆ ರಜದಲ್ಲಿ ಆಟಾಡ್ತಾರೆ. ಇವನಿಗೂ ಇವಳಿಗೂ ಸರಿಯಾಗಿತ್ತು. ಇವತ್ತು ನಾವು ಅದೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ವಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಇಲ್ಲಂತೂ ತುಂಬ ರಶ್ಶು, ಬೆಳಗ್ಗೆನೇ ಹೊರಟ್ವಿ. ಆದರೆ ಕಾರಣಾಂತರಗಳಿಂದ ಲೇಟಾಗಿದೆ. ಇನ್ನೊಂದು 2 ಗಂಟೆ ಕ್ಲೋಸು, ಇನ್ನು 20 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕು. ಸಖತ್ ರಶ್ಶು, ಪ್ಲಸ್ ಬಿಸಿಲು. ಅಜ್ಜಿ ತಾತಂದಿರು ಬೆಟ್ಟಕ್ಕೆಲ್ಲ ಬರಬೇಡಿ, ಬಿಸಿಲು ತಡೆಯೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಬೆಟ್ಟದಲ್ಲಿ ಏನೇನು ಆಗುತ್ತೆ ಅಂತೆಲ್ಲ ಈ ಲಾಗ್ನ ಕಂಟಿನ್ಯೂ ಮಾಡ್ತೀವಿ ನೋಡಿ. ಏನಮ್ಮ ಏನು ಬೇಕು ನೋಡಿ ಗೈಸ್, ಹೇಗೆ ಮಾಡ್ಕೊತಿದ್ದಾನೆ ನನ್ನ ಮಗ. ಬೇಜಾರಾಗುತ್ತೆ ನೋಡೋದು ಅಷ್ಟೇ.
ಕ್ಯೂಟಾಗಿದ್ದ. ನೋಡಿ ಇಲ್ಲಿ ಫ್ರೀಸ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡ್ತಾ ಇದ್ದಾಳೆ. ಇವಾಗ ದರ್ಶನ ಆಯ್ತು, ಬಂದ್ವಿ, ದರ್ಶನ ಮುಗಿಸ್ಕೊಂಡು ಚೆನ್ನಾಗಿ ಅಮಾವಾಸ್ಯೆ ದರ್ಶನ ತಗೊಂಡು ಶಾಪಿಂಗ್ ಮಾಡ್ತಾ ಇದ್ದಾರೆ. ಓಡಾಡ್ತಿದ್ದಾನೆ. ಶಾಪಿಂಗ್ ಸಿಟಿ ಚಾಮುಂಡೇಶ್ವರಿ. ಅದು ಬೇಕಾ? ಎಷ್ಟದು ಸರ್? ಎಷ್ಟದು? ಎಲ್ಲ ಕಾಸ್ಟ್ಲಿದೆ. 80 ರೂಪೀಸ್ ಅತ್ತೆ ಕಣೆ ಅದು. ಹಾಂ 30 ರೂಪೀಸ್ ಅದು. ಕೊಡಮ್ಮ ಪೋಷಿತ್ ಶಮೀತ್ ಯಶರಿಲಿದ್ದಾನೆ. ಶಮೀತ್ ಕೊಡಿಲ್ಲ ಅದಂತೆ ಒಂದು 30 ರೂಪೀಸ್ ಕೊಡ್ತೀವಿ. ಸೊ ಇವ್ರದ್ದು ಆಯ್ತು. ನಮ್ಮ ಜೊತೆ ಲಕ್ಕಿಗೆ ಏನಾದ್ರು ಕೊಡ್ಸೋಣ. ಲಕ್ಕಿ ಏನು ಬೇಕು ನಿನಗೆ? ನನಗೆ ಗೊತ್ತಿಲ್ಲ. ಏನು ಬೇಕು ತಗೋ. ಬಾ ಇಲ್ಲಿ ಮುಂದೆ ಬಾ. ಏನು ಬೇಕು ತಗೋ. ಬೇಡ. ಏನಮ್ಮ? ಬಿಟ್ಟು ಬೇರೆ ಬೇಡ. ಬಾಯಲ್ಲಿ ನಿನಗೆ ಎಷ್ಟು ಕೊಡ್ಸೋದು? ಹಾಂ, ಬಂದಿದ್ದ ಕಡೆ ಎಲ್ಲ ಕೊಡಿಸ್ಬೇಕು ಇವನಿಗೆ. ಇವಾಗ ಇದಂತೆ 2 ನಿಮಿಷ ಇದು ಇರೋದೇ ಇಲ್ಲ. ಹೇಗೆ ಬಿದ್ದಮ್ಮ? ಏನಾಯ್ತಮ್ಮ ಇದು? ಹೇಗೆ ಬಿದ್ದೆ? ಅದು ನಾವು ಎಲ್ಲೋ ಹೋಗಿದ್ವಿ, ಮತ್ತೆ ಅದೇ ಇದು ಲಾಕ್ ಆಗ್ಬಿಟ್ಟಿತ್ತು, ಮತ್ತೆ ಕಾಲು ಮತ್ತೆ ತಲೆ ಸರಿಯಾಗಿ ಬಿತ್ತು, ಮತ್ತೆ ತಲೆಗೆ ಬ್ಲಡ್ ಬರ್ದಿತ್ತು. ಹೌದಾ? ಮತ್ತೆ ಬ್ಲಡ್ ಬಂತಾ? ನೋಡಿ 2 ಬ್ಲಡ್ ಬಂದು ತಲೆ ಈ ಥರ ಮಾಡ್ಕೊಂಬಿಟ್ಟಿದ್ದಾನೆ. 3 ಡೇಸ್ ರೆಸ್ಟ್ ಹೇಳಿದ್ರು. 4 ಸ್ಟಿಚ್ ಹಾಕಿದ್ದಾರೆ ಅವನಿಗೆ. 4 ಸ್ಟಿಚಸ್ ತಲೆಗೆ. ಹಾಂ ಗೈಸ್, ಇಷ್ಟ ಆಗಿತ್ತು. ಮಕ್ಕಳೆಲ್ಲ ಸೇರಿ ಅಂದರೆ ವರ್ಷಕ್ಕೊಮ್ಮೆ ಸೇರೋದು ಎಲ್ಲರೂ. 1 ವೀಕ್ ಇರ್ತೀವಿ. ಹಾಸನಿಂದ ಅಕ್ಕನ ಮಕ್ಕಳು, ಮತ್ತು ಹುಣಸೂರಿಂದ ಅಣ್ಣನ ಮಕ್ಕಳು, ಮತ್ತು ನಮ್ಮ ಮಕ್ಕಳು ಎಲ್ಲ ಸೇರೋದು 1 ವರ್ಷಕ್ಕೊಂದೇ ಸಲ. ಏನಾರು ಫಂಕ್ಷನ್ ಇದ್ದರೆ ಆಗ ಬರ್ತೀವಿ, ಹಿಂಗೆ ಹೊರಟೋಗ್ತೀವಿ. 1 ವೀಕ್ ಮಾತ್ರ ಇದ್ದು ಎಲ್ಲ ಕಡೆ ಮಕ್ಕಳು ಎಲ್ಲಿ ಕೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡೋಗಿ ಬರ್ತೀವಿ. ಸೊ ಫೈನಲಿ ನಮ್ಮ ಟ್ರಿಪ್ ಹೀಗಿತ್ತು. ಆ ಟ್ರಿಪ್ ಅಲ್ದೇ, ಕೇರಳ ಟ್ರಿಪ್ ಅಲ್ದೇ ಇದು 1 ವೀಕ್ ಈ ಟ್ರಿಪ್ಪು ಫ್ಯಾಮಿಲಿ ಟ್ರಿಪ್ಪು ಆಯಿತು. ಸೊ ಗೈಸ್, ಇಷ್ಟ ಆಗಿತ್ತು ನಮ್ಮ ಫ್ಯಾಮಿಲಿ ಟ್ರಿಪ್ಪು. ಇರ್ಪು ಫಾಲ್ಸ್ ಮತ್ತು ಚಾಮುಂಡಿ ಬೆಟ್ಟ ಮತ್ತು ಅರಮನೆ ಅಂತ ನಾನು ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನೋಡಿದ್ದು ಅರಮನೆ. ಅದು ಖುಷಿ ಆಯಿತು. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.